ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋಂಗೆ ಹಾಸನ ಜಿಲ್ಲೆಯಲ್ಲಿ 32 ದಿನಗಳಿಂದ 28 ಸಾವನ್ನು ಆಗಿರೋದು, ಹೃದಯಾಘಾತದಿಂದ ಸಾವಾಗಿರೋಂಥದ್ದು ತಾವೆಲ್ಲ ನೋಡ್ತಾ ಇದ್ದೀರಿ. ಭಾಳ ಬೇಸರದ ಸಂಗತಿ. ಈಗಾಗಲೇ ನಾವು ಕೂಡ ಹಲವಾರು ಬಾರಿ ಏನು ನಮ್ಮ DHO ಇರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಚರ್ಚೆಯನ್ನು ಮಾಡಿ ಈಗಾಗಲೇ ಮನೆಗೆ ಕೂಡ ತೆರಳಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಏನು ಹಿಂದೆ ಅವರ ಕುಟುಂಬದಲ್ಲಿ ಹಿನ್ನೆಲೆಯಲ್ಲಿ ಏನು ಹೃದಯಾಘಾತ ಸಂಬಂಧ ಏನೋ ಒಂದು ಕಾಯಿಲೆ ಇರೋದು ಅಂತ ಕೂಡ ಎಲ್ಲರೂ ಕೂಡ ಚರ್ಚೆಯನ್ನು ಇದನ್ನು ಮಾಡ್ತಾಯಿದ್ದಾರೆ. ಆಗಲೇ ನಾವು ಮೇಲ್ನೋಟಕ್ಕೆ ನೋಡೋದಾದ್ರೆ ನಾವು ಈಗಾಗಲೇ ಚರ್ಚೆ ಮಾಡಿದರೆ ಇದರಲ್ಲಿ ಗೊತ್ತಾಗಿರೋ ವಿಚಾರ ಏನು ಕೋವಿಡ್ ವ್ಯಾಕ್ಸಿನೇಷನ್ ತೊಗೊಂಡಿರೋಂಥದ್ದು, ಅದು ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಗೆ ಬಂದಿರೋಂಥ ಏನು ಕೋವಿಡ್ ವ್ಯಾಕ್ಸಿನೇಷನ್ ಯಾವ ಕಂಪ್ನಿದು ಅಂತ ಈಗಾಗಲೇ DHO ಆಫೀಸಿಂದ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಪರಿಶೀಲಿಸ್ತಾ ಇದ್ದಾರೆ. ಇನ್ನು ನೋಡಬೇಕು ಯಾವ ರೀತಿಯಲ್ಲಿ ಸರ್ಕಾರ ಮುಂದೆ ಬಂದು ಇದನ್ನು ಬಗೆಹರಿಸ್ತಾರೆ ಅಂತ ನೋಡಬೇಕು. ನಾವು ಕೂಡ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಕೂಡ ಚರ್ಚೆ ಮಾಡಿದ್ದೀವಿ. ಅವರು ಕೂಡ ಹೇಳಿದರೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀವಿ. ಈಗಾಗಲೇ ಅಧಿಕಾರಿಗಳಿಗೆ ನಾವು ಕೂಡ ಹೇಳಿದ್ದೇವೆ ಯಾವ ಒಂದು ಕೋವಿಡ್ ವ್ಯಾಕ್ಸಿನೇಷನ್ ಬ್ಯಾಚ್ ಯಾವ ಕಂಪ್ನಿಯಿಂದ ಬಂದಿದೆ ಅಂತ ಈಗಾಗಲೇ ಪರಿಶೀಲಿಸ್ತಾ ಇದ್ದೀವಿ ಅಂತ ನಮ್ಮ ಉಸ್ತುವಾರಿ ಸಚಿವರು ನಮಗೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ, ಖಂಡಿತ ಅದು ಇನ್ನೂ ಚರ್ಚೆ ಆಗ್ತಾಯಿದೆ. ಬಟ್ ಆದರೆ ಯಾವುದೂ ಒಂದು ದೃಢೀಕರಣ ಆಗಿಲ್ಲ, ವ್ಯಾಕ್ಸಿನೇಷನಿಂದ ಆಗಿದೆಯೋ ಮತ್ತೊಂದಿಂದ ಆಗಿದೆ ಅಂತ ಗೊತ್ತಿಲ್ಲ. ಆದರೆ ಮೇಲ್ನೋಟಕ್ಕೆ ತಮಗೆಲ್ಲರಿಗೂ ಗೊತ್ತಿರೋದಂಗೆ ಹಾಸನ ಜಿಲ್ಲೆಯಲ್ಲಿ ಆಗ್ತಿರೋದಂಥದ್ದು ಈಗಾಗಲೇ ಭಾಳ ಚರ್ಚೆಗೆ ಬಂದಿರೋಂಥದ್ದು. ಹಾಗಾಗಿ ಮುಂದೆ ದಿನಗಳಲ್ಲಿ ಈಗಾಗಲೇ ಶೀಘ್ರದಲ್ಲೇ ಅದನ್ನು ಬಗೆಹರಿಸಿ ಅಂತ ಹೇಳಿದ್ದಾರೆ. ನಾವು ಕೂಡ ನಮ್ಮ ಸಂಬಂಧಪಟ್ಟ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಕುಮಾರಸ್ವಾಮಿ ಇರ್ಬೋದು, ರೇವಣ್ಣ ಸರ್ ಚರ್ಚೆ ಮಾಡಿ ನಾವು ಕೂಡ ಸರ್ಕಾರಕ್ಕೆ